ಇವತ್ತು ಮೂರನೇ ದಿನ ಸಿದ್ದರಾಮಯ್ಯ ಇತಿಹಾಸದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತೇನಿದೆ ಸಿದ್ದರಾಮಯ್ಯನವರ ಇತಿಹಾಸದ ಕಥೆಗಳು, ಬನ್ನಿ ನೋಡೋಣ. ಅಹಿಂದ ಸಮಾವೇಶ, ಬಳ್ಳಾರಿ ಪಾದಯಾತ್ರೆ. ಸಿದ್ದು ಜೀವನ ಬದಲಿಸಿದ್ವು ಆ ಎರಡು ಘಟನೆ. ಸಿದ್ದರಾಮನಹುಂಡಿ ಸಿದ್ದರಾಮಯ್ಯ 2 ಬಾರಿ ಅದ್ಭುತ ನಿರ್ಧಾರ ತೆಗೆದುಕೊಂಡ್ರು. ಆ 2 ನಿರ್ಧಾರ ತೆಗೆದುಕೊಳ್ಳದೆ ಇದ್ದಿದ್ರೆ 2 ಬಾರಿ ಸಿಎಂ ಆಗ್ತಿರ್ಲಿಲ್ಲ. 2006ರಲ್ಲಿ ಅಹಿಂದ ಸಮಾವೇಶ ನಡೆಸದಿದ್ರೆ, 2010ರಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡದಿದ್ರೆ ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋಕೆ ಆಗುತ್ತಿರ್ಲಿಲ್ಲ. ಘಟನೆ 1. ಅಹಿಂದ ನಾಯಕನಾದ ಸಿದ್ದು. ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೊರಟ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೂ ದಲಿತರನ್ನ ಒಟ್ಟುಗೂಡಿಸಲು ಅಹಿಂದ ಜಪ ಆರಂಭಿಸಿದ್ರು. ಹುಬ್ಬಳ್ಳಿ ಸಮಾವೇಶ ವಿರೋಧಿಗಳ ಕಣ್ಣು ಕುಕ್ಕಿತು. ಯಾವಾಗ ಸಿದ್ದು ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಳ್ತಿದ್ರೋ ಸಮಾವೇಶಗಳನ್ನ ನಿಲ್ಲಿಸಲು ದೇವೇಗೌಡ್ರೆ ಸೂಚಿಸಿದ್ರು. ದಳಪತಿ ಮಾತಿಗೆ ಸೊಪ್ಪು ಹಾಕದೆ ಸಿದ್ದು ಅಬ್ಬರಿಸಿದ್ರು. ಆದ್ದರಿಂದ ಪಕ್ಷದಿಂದಲೇ ಹೊರಹಾಕಲಾಯಿತು. ಎಲ್ಲ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಶಕ್ತಿ ಕೊಟ್ಟಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಘಟನೆ 2. ಕಾಂಗ್ರೆಸ್ ಸೇರಿದ ಸಿದ್ದು. ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಸ್ವಲ್ಪ ದಿನ ಸುಮ್ಮನಿದ್ದು ಪ್ರಾದೇಶಿಕ ಪಕ್ಷ ಕಟ್ಟಲು ಹೊರಟಿದ್ರು. ಆದ್ರೆ 2006ರಲ್ಲಿ ಕಾಂಗ್ರೆಸ್ ಸೇರಿ 2ನೇ ಇನ್ನಿಂಗ್ಸ್ ಆರಂಭಿಸಿ ಚಾಮುಂಡೇಶ್ವರಿಯಲ್ಲಿ ಕೇವಲ 257 ಮತಗಳಿಂದ ಗೆದ್ದರು. ಘಟನೆ 3. ವಿಪಕ್ಷ ನಾಯಕನ ಸ್ಥಾನಕ್ಕೆ ಪಟ್ಟು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಖರ್ಗೆ, ಧರಮ್ ಸಿಂಗ್, ದೇಶಪಾಂಡೆ, ಡಿಕೆಶಿ, ಪರಮೇಶ್ವರ್ ಇದ್ರೂ ಕೂಡ ಸಿದ್ದು 2009ರಲ್ಲಿ ವಿರೋಧ ಪಕ್ಷದ ನಾಯಕರಾದ್ರು. ನನ್ನ ವಿಷಯದಲ್ಲಿ ಕೊನೆ ಇವತ್ತವರೆಗೂ ಅಷ್ಟೇ, ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ, ನಾವು ಅವರ ವಿಶ್ವಾಸ ಇದ್ದಾರೆ. ರಾಜಕಾರಣ ಬೇರೆ ವಿಷಯ. ಅವರೊಂದು ಪಾರ್ಟಿಲಿರ್ಬೋದು, ನಾನೊಂದು ಪಾರ್ಟಿಲಿರ್ಬೋದು. ನಾನು ಅವ್ರ ಬಗ್ಗೆ ಗೌರವ ಇದೆ. ಸಿದ್ದರಾಮಯ್ಯನವರಿಗೆ ಯಾಕೆ ರಾಜಕೀಯ ನಾನು ಅವತ್ತು ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಇದರಲ್ಲಿ ಹೋರಾಟ ಮಾಡಿದ್ದು ನಿಜ. ಘಟನೆ 4. ತಿರುವು ನೀಡಿದ ಬಳ್ಳಾರಿ ಪಾದಯಾತ್ರೆ. 2010ರ ಜುಲೈನಲ್ಲಿ ಒಂದು ಘಟನೆ ನಡೆಯಿತು. ಮುಂಗಾರು ಅಧಿವೇಶನದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ದಿನೇಶ್ ಗುಂಡೂರಾವ್ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ರು. ಆಗ ಅತಿ ಕಿರಿಯ ಶಾಸಕ ಬಿಜೆಪಿಯ ಟಿಎಸ್ ಸುರೇಶ್ ಬಾಬು ಗುಂಡೂರಾವ್ ವಿರುದ್ಧ ಹರಿಹಾಯ್ದ್ರು. ಬಳ್ಳಾರಿಗೆ ಬಾ, ನೋಡಿಕೊಳ್ತೇವೆ ಅಂತ ಸವಾಲೆಸೆದ್ರು. ಸಿಟ್ಟಿಗೆದ್ದ ಸಿದ್ದರಾಮಯ್ಯ ತೋಳು ತಟ್ಟಿ ಬಳ್ಳಾರಿಗೆ ಬರ್ತೇವೆ, ರೆಡ್ಡಿ ಮನೆ ಮುಂದೆಯೇ ಮೆರವಣಿಗೆ ಮಾಡ್ತೇವೆ ಅಂತ ಅಬ್ಬರಿಸಿದ್ರು. 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಗೆದ್ದು ತೋರಿಸಿದ್ರು. ಘಟನೆ 5. ಪರಂಗೆ ಸೋಲು, ಸಿದ್ದುಗೆ ಸಿಎಂ ಹುದ್ದೆ. ಚುನಾವಣೆಯಲ್ಲಿ ಕೆಪಿಸಿಸಿ ಮುಂದಾಳತ್ವ ವಹಿಸಿದ್ದ ಪರಮೇಶ್ವರ್ ಸೋಲು ಕಂಡ್ರು. ಸಿದ್ದರಾಮಯ್ಯ ಅನಾಯಾಸವಾಗಿ ಸಿಎಂ ಹುದ್ದೆಗೇರಿದ್ರು. ಅಚ್ಚರಿ ಅಂದ್ರೆ ಡಿಕೆಶಿಯಂತಹ ಅತಿರಥರನ್ನೇ ಸಂಪುಟದಿಂದ ಹೊರಗಿಟ್ಟು 5 ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿಯೇ ಬಿಟ್ರು. 2023ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಸಿಎಂ ಪಟ್ಟಕ್ಕೇರಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಮೂರನೇ ದಿನ ಸಿದ್ದರಾಮಯ್ಯ ಇತಿಹಾಸದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತೇನಿದೆ ಸಿದ್ದರಾಮಯ್ಯನವರ ಇತಿಹಾಸದ ಕಥೆಗಳು, ಬನ್ನಿ ನೋಡೋಣ. ಅಹಿಂದ ಸಮಾವೇಶ, ಬಳ್ಳಾರಿ ಪಾದಯಾತ್ರೆ. ಸಿದ್ದು ಜೀವನ ಬದಲಿಸಿದ್ವು ಆ 2 ಘಟನೆ. ಸಿದ್ದರಾಮಯ್ಯ
ಕಾಮನಹುಂಡಿ ಸಿದ್ದರಾಮಯ್ಯ 2 ಬಾರಿ ಅದ್ಭುತ ನಿರ್ಧಾರ ತೆಗೆದುಕೊಂಡ್ರು. ಆ 2 ನಿರ್ಧಾರ ತೆಗೆದುಕೊಳ್ಳದೆ ಇದ್ದಿದ್ರೆ 2 ಬಾರಿ ಸಿಎಂ ಆಗ್ತಿರ್ಲಿಲ್ಲ. 2006ರಲ್ಲಿ ಅಹಿಂದ ಸಮಾವೇಶ ನಡೆಸದಿದ್ರೆ, 2010ರಲ್ಲಿ ಬಳ್ಳಾರಿ ಪಾದಯಾತ್ರೆ ಮಾಡದಿದ್ರೆ ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋಕೆ ಆಗುತ್ತಿರಲಿಲ್ಲ. ಘಟನೆ 1. ಅಹಿಂದ ನಾಯಕನಾದ ಸಿದ್ದು. ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೊರಟ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಹಾಗೂ ದಲಿತರನ್ನ ಒಟ್ಟುಗೂಡಿಸಲು ಅಹಿಂದ ಜಪ ಆರಂಭಿಸಿದ್ರು. ಹುಬ್ಬಳ್ಳಿ ಸಮಾವೇಶ ವಿರೋಧಿಗಳ ಕಣ್ಣು ಕುಕ್ಕಿತು. ಯಾವಾಗ ಸಿದ್ದು ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಳ್ತಿದ್ರೋ ಸಮಾವೇಶಗಳನ್ನ ನಿಲ್ಲಿಸಲು ದೇವೇಗೌಡ್ರೆ ಸೂಚಿಸಿದ್ರು. ದಳಪತಿ ಮಾತಿಗೆ ಸೊಪ್ಪು ಹಾಕದೆ ಸಿದ್ದು ಅಬ್ಬರಿಸಿದ್ರು. ಆದ್ದರಿಂದ ಪಕ್ಷದಿಂದಲೇ ಹೊರಹಾಕಲಾಯಿತು. ಎಲ್ಲ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಶಕ್ತಿ ಕೊಟ್ಟಾಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಘಟನೆ 2. ಕಾಂಗ್ರೆಸ್ ಸೇರಿದ ಸಿದ್ದು. ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಸ್ವಲ್ಪ ದಿನ ಸುಮ್ಮನಿದ್ದು ಪ್ರಾದೇಶಿಕ ಪಕ್ಷ ಕಟ್ಟಲು ಹೊರಟಿದ್ರು. ಆದ್ರೆ 2006ರಲ್ಲಿ ಕಾಂಗ್ರೆಸ್ ಸೇರಿ 2ನೇ ಇನ್ನಿಂಗ್ಸ್ ಆರಂಭಿಸಿ ಚಾಮುಂಡೇಶ್ವರಿಯಲ್ಲಿ ಕೇವಲ 257 ಮತಗಳಿಂದ ಗೆದ್ದರು. ಘಟನೆ 3. ವಿಪಕ್ಷ ನಾಯಕನ ಸ್ಥಾನಕ್ಕೆ ಪಟ್ಟು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಖರ್ಗೆ, ಧರಂ ಸಿಂಗ್, ದೇಶಪಾಂಡೆ, ಡಿಕೆಶಿ, ಪರಮೇಶ್ವರ್ ಇದ್ರೂ ಕೂಡ ಸಿದ್ದು 2009ರಲ್ಲಿ ವಿರೋಧ ಪಕ್ಷದ ನಾಯಕರಾದ್ರು. ನನ್ನ ವಿಷಯದಲ್ಲಿ ಕೊನೆ ಇವತ್ತುವರೆಗೂ ಅಷ್ಟೇ, ಮುಂದೇನೂ ಅಷ್ಟೇ, ಹಿಂದೇನೂ ಅಷ್ಟೇ, ನಾವು ಅವರ ವಿಶ್ವಾಸ ಇದ್ದಾರೆ. ರಾಜಕಾರಣ ಬೇರೆ ವಿಷಯ. ಅವರೊಂದು ಪಾರ್ಟಿಲಿರ್ಬೋದು, ನಾನೊಂದು ಪಾರ್ಟಿಲಿರ್ಬೋದು. ನಾನು ಅವ್ರ ಬಗ್ಗೆ ಗೌರವ ಇದೆ. ಸಿದ್ದರಾಮಯ್ಯನವರಿಗೆ ಯಾಕೆ ರಾಜಕೀಯ ನಾನು ಅವತ್ತು ಅವ್ರನ್ನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಇದರಲ್ಲಿ ಹೋರಾಟ ಮಾಡಿದ್ದು ನಿಜ. ಘಟನೆ 4. ತಿರುವು ನೀಡಿದ ಬಳ್ಳಾರಿ ಪಾದಯಾತ್ರೆ. 2010ರ ಜುಲೈನಲ್ಲಿ ಒಂದು ಘಟನೆ ನಡೆಯಿತು. ಮುಂಗಾರು ಅಧಿವೇಶನದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ದಿನೇಶ್ ಗುಂಡೂರಾವ್ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ್ರು. ಆಗ ಅತಿ ಕಿರಿಯ ಶಾಸಕ ಬಿಜೆಪಿಯ ಟಿಎಸ್ ಸುರೇಶ್ ಬಾಬು ಗುಂಡೂರಾವ್ ವಿರುದ್ಧ ಹರಿಹಾಯ್ದ್ರು. ಬಳ್ಳಾರಿಗೆ ಬಾ, ನೋಡಿಕೊಳ್ತೇವೆ ಅಂತ ಸವಾಲೆಸೆದ್ರು. ಸಿಟ್ಟಿಗೆದ್ದ ಸಿದ್ದರಾಮಯ್ಯ ತೋಳು ತಟ್ಟಿ ಬಳ್ಳಾರಿಗೆ ಬರ್ತೇವೆ, ರೆಡ್ಡಿ ಮನೆ ಮುಂದೆಯೇ ಮೆರವಣಿಗೆ ಮಾಡ್ತೇವೆ ಅಂತ ಅಬ್ಬರಿಸಿದ್ರು. 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಗೆದ್ದು ತೋರಿಸಿದ್ರು. ಘಟನೆ 5. ಪರಂಗೆ ಸೋಲು, ಸಿದ್ದುಗೆ ಸಿಎಂ ಹುದ್ದೆ. ಚುನಾವಣೆಯಲ್ಲಿ ಕೆಪಿಸಿಸಿ ಮುಂದಾಳತ್ವ ವಹಿಸಿದ್ದ ಪರಮೇಶ್ವರ್ ಸೋಲು ಕಂಡ್ರು. ಸಿದ್ದರಾಮಯ್ಯ ಅನಾಯಾಸವಾಗಿ ಸಿಎಂ ಹುದ್ದೆಗೇರಿದ್ರು. ಅಚ್ಚರಿ ಅಂದ್ರೆ ಡಿಕೆಶಿಯಂತಹ ಅತಿರಥರನ್ನೇ ಸಂಪುಟದಿಂದ ಹೊರಗಿಟ್ಟು 5 ವರ್ಷ ಪೂರ್ಣಾವಧಿ ಅಧಿಕಾರ ನಡೆಸಿಯೇ ಬಿಟ್ರು. 2023ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಸಿಎಂ ಪಟ್ಟಕ್ಕೇರಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.